ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಈ ಒಂದು ಸೀಸನ್ನ ಗಿಲ್ಲಿಗಿರುವಂತಹ ಕ್ರೇಜು ಬೇರೆ ಯಾರಿಗೂ ಕೂಡ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಗಿಲ್ಲಿ ತುಂಬ ಕ್ರೇಜಲ್ಲಿದ್ದಾನೆ ಮಾಡೋದಕ್ಕೆ, ಅಥವಾ ವಿನ್ನಿಂಗ್ಸ್ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ. ಈ ಪೈಕಿ ಗಿಲ್ಲಿಗೆ ಎಷ್ಟು ಓಟು ಬಂದಿರುತ್ತೆ, ಕಳೆದ ಸೀಸನ್ಗೂ ಮತ್ತು ಈ ಸೀಸನ್ಗೆ ಹೋಲಿಕೆ ಮಾಡಿದ್ರೆ ಯಾವ ಸೀಸನ್ ಬೆಸ್ಟು ಅಂತ ಅನಿಸುತ್ತೆ. ಸೊ ಈ ಕುರಿತಾಗಿ ಗಿಲ್ಲಿ ಎಷ್ಟು ಟಾಪಲ್ಲಿದ್ದಾನೆ ಈ ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಆಫೀಸಿಯಲ್ ಆಗಿ ನಾವು ಕೂಡ ಒಂದು ಪೋಸ್ಟನ್ನು ಕೂಡ ಹಾಕಿದ್ವಿ, ಅಲ್ಲಿ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಬಂದಿದೆ. ಸೊ ಆ ಒಂದು ಆಧಾರದ ಮೇಲೆ ಗಮನದಲ್ಲಿ ಇಟ್ಟುಕೊಂಡು, ಜೊತೆಗೆ ಗಿಲ್ಲಿ ಫ್ಯಾನ್ಸ್ ಇರುವಂಥ ಕ್ರೇಜು ಕಳೆದ ಸೀಸನ್ಗೆ ಹೋಲಿಕೆ ಮಾಡಿ, ಸೊ ಅಂಥದ್ದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಜೊತೆಗೆ ಆಫೀಸಿಯಲ್ ಆಗಿ ಏನೇನೆಲ್ಲ ವೋಟಿಂಗ್ ಲೈನ್ ಯಾವ ರೀತಿಯಾಗಿ ಬಂದಿರುತ್ತೆ ಅದನ್ನು ಕೂಡ ಒಂದಿಷ್ಟು ಇಲ್ಲಿ ಗಮನಿಸ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿಯ ಅಭಿಮಾನಿಗಳಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಈ ಲೈಕು ಮತ್ತು ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ನೀವೇನು ದುಡ್ಡು ಕೊಡಬೇಕಂತ ಏನಿಲ್ಲ, ಸೊ ಅದೊಂದು ಸಪೋರ್ಟ್ ಅಂತಲೇ ಹೇಳ್ತೀನಿ. ಸೊ ಆ ಒಂದು ಸಪೋರ್ಟ್ ನಮಗೂ ಇದ್ದರೆ ನಾವು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕಾಗುತ್ತೆ. ಹಾಗಾಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಅಸಲಿ ವಿಚಾರಕ್ಕೆ ಬಂದುಬಿಡೋಣ. ಕಳೆದ ಸೀಸನ್ ಬಗ್ಗೆ ಒಂದಿಷ್ಟು ನಾವು ಗಮನಿಸಲೇಬೇಕು. ಈ ಸೀಸನ್ಗೆ ಎಷ್ಟು ಓಟು ಬಂದಿದೆ, ಗಿಲ್ಲಿ ವಿನ್ನರ್ ಆದರೆ ಈ ಒಂದು ವ್ಯಕ್ತಿಗೆ ಎಷ್ಟು ಓಟು ಬರುತ್ತೆ, ಜೊತೆಗೆ ಕಳೆದ ಸೀಸನ್ನ ಮತ್ತು ಈ ಸೀಸನ್ನ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ, ಕಳೆದ ಸೀಸನ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹನುಮಂತ್ ಲಮಾಣಿ ಅವರು ವಿನ್ನರ್ ಆಗಿದ್ದರು. ಹನುಮಂತ್ ಲಮಾಣಿ ಅವರಿಗೆ ಬಂದಿರುವಂತಹ ಓಟನ್ನು ಒಂದಿಷ್ಟು ಗಮನಿಸೋದಾದರೆ 5,23,89,318 ಓಟುಗಳ ಮೂಲಕ ಆ ಒಂದು ಸೀಸನ್ ಅಂದರೆ 11ನೇ ಸೀಸನನ್ನು ಈ ಒಂದು ಹನುಮಂತ್ ಲಮಾಣಿ ಅವರು ವಿನ್ನರ್ ಆಗಿದ್ದರು. ಅದೇ ರೀತಿಯಾಗಿ ತ್ರಿವಿಕ್ರಮ್ ಅವರು ರನ್ನರ್ ಅಪ್ ಆಗಿದ್ದರು. ಸೊ ಈಗ ಹನುಮಂತ್ ಮತ್ತು ಗಿಲ್ಲಿಗೆ ಹೋಲಿಕೆ ಮಾಡೋದಾದರೆ, ಹನುಮಂತ್ ಕ್ರೇಜ್ ಎಷ್ಟಿತ್ತು, ಹನುಮಂತನಿಗಿಂತ ಗಿಲ್ಲಿಯ ಕ್ರೇಜ್ ಹೆಚ್ಚು, ಅದಕ್ಕಿಂತ ಒಂದು ಡಬಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಹನುಮಂತರ ಕ್ರೇಜ್ಗಿಂತ ಗಿಲ್ಲಿ ಹೆಚ್ಚಾಗಿದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಗಿಲ್ಲಿಗೆ ಈ ಒಂದು ಸೀಸನ್ನಲ್ಲಿ 8,68,00,000ಕ್ಕೂ ಅಧಿಕ ಓಟು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಬಗ್ಗೆ ಹೇಗೆ ಹೇಳ್ತೀರಿ ನೀವು ಇಷ್ಟು ಓಟು ಬರುತ್ತೆ ಅಂತ ನಿಮ್ಮ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರಬಹುದು. ಸೊ ಆ ಕುರಿತಾಗಿ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಈಗ ನಾನು ಕೊಟ್ಟು ಬಿಡ್ತೀನಿ. ಸ್ಕ್ರೀನ್ ಮೇಲೆ ನಾನು ನಿಮಗೆ ಒಂದು ಫೋಟೋ ಕೂಡ ಹಾಕಿದ್ದೀನಿ. ಅದು ವೋಟಿಂಗ್ಗೆ ನಮ್ಮ ಆಫೀಸಿಯಲ್ ಚಾನಲಲ್ಲಿ ಪ್ರಸಾರ ಮಾಡಿರ್ತಕ್ಕಂಥದ್ದು. ರಕ್ಷಿತಾಗೆ 19% ಇದೆ, ರಘು ಅವರಿಗೆ 3%, ಗಿಲ್ಲಿಗೆ 74%, ಅಶ್ವಿನಿ ಅವರಿಗೆ ಕೇವಲ 4%. ಸೊ ಈ ಪೈಕಿ ನಾವು ಒಂದಿಷ್ಟು ಗಮನಿಸೋದಾದರೆ, ಈ ಒಂದು ರಿಸಲ್ಟ್ ಬಗ್ಗೆ ಗಮನಿಸೋದಾದರೆ, ಈ ಒಂದು ಸೀಸನ್ನ ವಿನ್ನರ್ ಬಂದು ಗಿಲ್ಲಿ ಹಾಕ್ತಾರೆ, ಜೊತೆಗೆ ರನ್ನರ್ ಅಪ್ ಆಗಿ ರಕ್ಷಿತಾ ಹಾಕ್ತಾರೆ. ಸೊ ಈ ಎಲ್ಲವನ್ನು ಕೂಡ ಗಮನಿಸೋದಾದರೆ, ಈಗ 100% ಅಂತಂದರೆ ನಾವು 100ಕ್ಕೆ ಲೆಕ್ಕಾಚಾರ ಮಾಡ್ತೀವಿ. ಆ ಪೈಕಿ 74 ಗಿಲ್ಲಿಗೆ ಬಂದುಬಿಟ್ರೆ ಉಳಿದಿರುವಂತಹ 26%ಅಲ್ಲಿ ಈ ಎಲ್ಲರೂ ಕೂಡ ಹಂಚ್ಕೊಳ್ತಾ ಇರುವಂಥದ್ದು. ಅಂದರೆ ರಕ್ಷಿತಾ ಆಗಿರ್ಬೋದು, ರಘು ಆಗಿರ್ಬೋದು, ಅಶ್ವಿನಿ, ಕಾವ್ಯ, ಧನುಷ್ ಎಲ್ಲರೂ ಕೂಡ ಹಂಚ್ಕೊಳ್ತಾ ಇರುವಂಥದ್ದು. ಅಂದರೆ ಗಿಲ್ಲಿ ಕ್ರೇಜ್ಗೆ ಯಾರೂ ಕೂಡ ಸರಿ ಸಮಾನರಿಲ್ಲ. ಸೊ ಈ ಪೈಕಿ ನಾವೆಲ್ಲವನ್ನು ಕೂಡ ಗಮನಿಸಿದಾಗ, ಎಲ್ಲವೂ ಕೂಡ ನೋಡ್ತಾ ಹೋದಾಗ ಗಿಲ್ಲಿಯ ಕ್ರೇಜ್ ಇರುವಂಥದ್ರಿಂದ, ಮತ್ತು ಈಗಾಗಲೇ ಗಿಲ್ಲಿಗೆ 1.4 ಅಂದರೆ 14 ಲಕ್ಷ ಫಾಲೋವರ್ಸ್ಗಳು ಇದ್ದಾರೆ. ಅವರೆಲ್ಲರೂ ಕೂಡ 99 ಓಟ್ ಆಗಿಬಿಟ್ರೆ ಇದು 13 ಕೋಟಿಗೂ ಅಧಿಕ ಹೋಗಿಬಿಡುತ್ತೆ. ಆದರೆ ಗಿಲ್ಲಿಯ 1.4 ಮಿಲಿಯನ್ ಫಾಲೋವರ್ಸ್ ಏನಿದ್ದಾರೆ ಅವ್ರಗಳ ಪೈಕಿ ಕೆಲವೊಂದಿಷ್ಟು ಜನ ಓಟ್ ಹಾಕಲ್ಲ ಅಂತ ಗಮನಿಸಿದ್ರು ಕೂಡ ಗಿಲ್ಲಿಯ ಅಭಿಮಾನಿಗಳು ಅಥವಾ ಫಾಲೋವರ್ಸ್ ಮಾತ್ರ ಇಟ್ಕೊಳ್ಳೋಣ, ಎಷ್ಟೋ ಅಭಿಮಾನಿಗಳು ಅವನ್ನ ಫಾಲೋ ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಈಗ ಫಾಲೋವರ್ಸ್ ಬಗ್ಗೆನೇ ಗಮನಿಸೋದಾದ್ರೂ ಕೂಡ ಬರೋಬ್ಬರಿ ಎಲ್ಲರೂ ಕೂಡ ಈಗೇನು 14 ಲಕ್ಷ ಫಾಲೋವರ್ಸ್ ಇದ್ದಾರೆ, 14 ಲಕ್ಷ ಜನರು 99 ಓಟ್ಗಳನ್ನು ಹಾಕಿದರೆ 13,86,00,000 ಓಟ್ಗಳು ಹಾಗೆ ಬಿಡುತ್ತೆ. ಸೊ ಈ ಪೈಕಿ ಎಲ್ಲರೂ ಕೂಡ ಓಟ್ ಹಾಕಲ್ಲ ಅಂತ ಅಂದ್ರೂ ಕೂಡ ಕಡಿಮೆ ಅಂದರು ಈ ಒಂದು ಸೀಸನ್ನಲ್ಲಿ. ಈಗ ಅರ್ಧಕ್ಕರ್ಧ ನಾವು ಮೈನಸ್ ಮಾಡಿದ್ರು ಕೂಡ ಈ 14 ಲಕ್ಷ ಜನರಲ್ಲಿ ಕೇವಲ ಒಂದು 7ರಿಂದ 8 ಲಕ್ಷ ಜನ ಓಟ್ಗಳನ್ನು ಹಾಕ್ತಾರೆ ಅಂತ ಗಮನಿಸೋದಾದ್ರೂ ಕೂಡ ಆ ವ್ಯಕ್ತಿಗೆ 8 ಕೋಟಿಗೂ ಅಧಿಕ ಓಟ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಲೆಕ್ಕಾಚಾರದ ಮೇಲೆ ನಾವು ಗಮನಿಸಿದಾಗ ಈ ಒಂದು ಸೀಸನ್ನ ಬಿಗ್ ಬಾಸ್ ವಿನ್ನರ್ ಆಗುವಂಥ ಗಿಲ್ಲಿಗೆ ಇಷ್ಟೊಂದು ಓಟು ಸಿಗುತ್ತೆ ಅಂತಾನೆ ಹೇಳ್ಬಹುದು. ಒಟ್ಟು ಗಿಲ್ಲಿ ಕ್ರೇಜ್ ಏನಿದೆ, ಗಿಲ್ಲಿ ಕ್ರೇಜ್ ಬಗ್ಗೆ ನಾವು ಹೆಚ್ಚು ಮಾತನಾಡೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಕ್ರೇಜ್ ಇದೆ. ಕ್ರೇಜ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಯಾವುದೇ ಸ್ಟಾರ್ ನಟರಿಗೆ ಕಮ್ಮಿ ಇಲ್ಲ ಅನ್ನೋ ಮಟ್ಟಕ್ಕೆ ಗಿಲ್ಲಿಯ ಕ್ರೇಜ್ ಇದೆ. ಒಬ್ಬ ರೈತನ ಮಗ, ಆ ಒಂದು ಅನುಕಂಪ ಆಗಿರ್ಬೋದು, ಅಥವಾ ಅವನಲ್ಲಿ ಟ್ಯಾಲೆಂಟ್ ಇದೆ ಅನ್ನೋ ಒಂದು ಭರವಸೆಗಳಾಗಿರ್ಬೋದು, ಈ ಎಲ್ಲವೂ ಕೂಡ ಗಿಲ್ಲಿಯನ್ನು ಮೇಲೆತ್ತಿ ತರ್ತಾ ಇದ್ದಾವೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಈ ಪೈಕಿ ಈ ಒಂದು ವಿನ್ನರ್ ಆಗೋದಕ್ಕೆ ಗಿಲ್ಲಿಯಲ್ಲಿ ಎಲ್ಲವೂ ಕೂಡ ಅರ್ಹತೆ ಇದೆ. ಹಾಗಾಗಿ ರನ್ನರ್ ಅಪ್ ಆಗುವಂಥ ಸ್ಥಾನದಲ್ಲಿ ಒಂದಿಷ್ಟು ಅಶ್ವಿನಿ ಗೌಡ ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಇಬ್ಬರಿಗೂ ಕೂಡ ಒಂದಿಷ್ಟು
ಪೈಪೋಟಿ ಬೀಳುವಂಥ ಸಾಧ್ಯತೆ ಇದ್ರೂ ಕೂಡ ಹೆಚ್ಚಾಗಿ ರಕ್ಷಿತಾ ಕಡೆನೇ ಒಲವು ಕಾಣಿಸ್ತಾ ಇದೆ. ಹಾಗಾಗಿ ವಿನ್ನರು ಈ ಒಂದು ಗಿಲ್ಲಿ ಆದರೆ ರನ್ನರ್ ಅಪ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ರಕ್ಷಿತಾಗೆ ಇದೆ. ಸೊ ಗಿಲ್ಲಿ ವಿನ್ನರ್ ಅನ್ನೋದರಲ್ಲಿ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ, ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಯಾಕೆ ಅಂತಂದರೆ ನಾನು ಪದೇ ಪದೇ ಅದನ್ನೇ ನಿಮಗೆ ಹೇಳ್ತಾ ಇರುವಂಥದ್ದು, ಗಿಲ್ಲಿಯ ಸರಿಸಮಾನವಾಗಿ ಆಗಲಿ ಅಥವಾ ಗಿಲ್ಲಿಯ ಹಿಂಬಾಲಿಸಿ ಬರುವಂತಹ ಸ್ಪರ್ಧಿ ಆಗಲಿ ಯಾರೂ ಕೂಡ ಇಲ್ಲ. ವೋಟಿಂಗ್ ಅಷ್ಟೊಂದು ಮುಂದೆ ಇದೆ. ಇದನ್ನು 100% ವಿನ್ನರ್ ಗಿಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದು ಆಫಿಸಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಬೇಕು. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಫಿಸಿಯಲ್ ಅನೌನ್ಸ್ಮೆಂಟಿಗೆ ಮಾತ್ರ ನಾವು ಕಾಯ್ತಾ ಇರುವಂಥದ್ದು ಅಂತ ಹೇಳ್ತಾ ಇರುವಂಥದ್ದು. ಸೊ ಇದನ್ನು ಹೊರತುಪಡಿಸಿ ಈಗಾಗಲೇ ಗಿಲ್ಲಿಯ ಹೆಸರ ಮೇಲೆ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ, ನೆಗೆಟಿವ್ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಗಿಲ್ಲಿಯ ಸಪೋರ್ಟರ್ಸ್ಗಳೇ ಬೇರೆ ಬೇರೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೋ ಹೇಳಿಕೆಗಳನ್ನು ನೀಡುವಂಥದ್ದು, ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಆಗಿಲ್ಲ ಅಂದರೆ ಕಲ್ಲು ಹೊಡಿತೀವಿ ಅನ್ನುವಂಥದ್ದು. ಸೊ ಇಂಥದ್ದೆಲ್ಲವೂ ಕೂಡ ನಡೀತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಗಿಲ್ಲಿಯ ಕ್ರೇಜ್ ಎಷ್ಟಿದೆಯೋ ಆ ಒಂದು ಕ್ರೇಜ್ನ ಹಾಳು ಮಾಡೋದಕ್ಕೂ ಕೂಡ ಕೆಲವೊಂದಿಷ್ಟು ಜನ ಮುಂದೆ ಹೋಗ್ತಾ ಇದ್ದಾರಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಅದೇನೇ ಇರಲಿ, ಗಿಲ್ಲಿಯ ಕ್ರೇಜನ್ನು ಯಾರು ಕೂಡ ಹಾಳು ಮಾಡುವಂಥ ಸಾಧ್ಯತೆ ಇಲ್ಲ ಮತ್ತು ಗಿಲ್ಲಿಯನ್ನು ಯಾರು ಹಿಂದಿಕ್ಕುವಂಥ ಸಾಧ್ಯತೆಯೂ ಕೂಡ ಇಲ್ಲ. ಹಿಂದಿನ ಒಂದು 12 ಸೀಸನ್ಗಳನ್ನು ಕೂಡ ಗಮನಿಸಿದಾಗ ಪ್ರತಿ ಸೀಸನಲ್ಲೂ ಕೂಡ ಹಂತವಾಗಿ ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಸ್ಪರ್ಧಿಗಳಿಗೆ ಸಪೋರ್ಟ್ ಆಗಿರ್ಬೋದು, ವೀಕ್ಷಣೆಗಳಲ್ಲಿ ಆಗಿರ್ಬೋದು, ಟಿವಿಯ TRP ಆಗಿರ್ಬೋದು, ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಆ ಕುರಿತಾಗಿ ನಾವು ಹೆಚ್ಚು ಮಾತನಾಡೋದು ಬೇಡ ಈ ಸಂದರ್ಭಕ್ಕೆ. ಸೊ ಒಟ್ಟಾರೆಯಾಗಿ ಗಿಲ್ಲಿಯ ವೋಟಿಂಗ್ ಲಿಸ್ಟ್ನ ಗಮನಿಸೋದಾದರೆ ಈ ಒಂದು ಸೀಸನ್ನ ವಿನ್ನರ್ ಆಗೋದಕ್ಕೆ ಈ ವ್ಯಕ್ತಿಯ ಅರ್ಹತೆ ತುಂಬ ಇದೆ. ಹಾಗಾಗಿ 8 ಕೋಟಿಗೂ ಅಧಿಕ ವೋಟ್ಗಳು ಬರುತ್ತೆ. ಅವನ ಫಾಲೋವರ್ಸ್ಗಳಲ್ಲೇ ಅರ್ಧ ಜನ ಫಾಲೋವರ್ಸ್ಗಳು ವೋಟನ್ನು ಹಾಕಿ, ಇನ್ನೂ ಅರ್ಧ ಜನ ಫಾಲೋವರ್ಸ್ಗಳು ವೋಟ್ ಹಾಕಿಲ್ಲ ಅಂದರೂ ಕೂಡ ಅಷ್ಟೊಂದು ವೋಟ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸೊ 10 ಕೋಟಿಗೂ ಅಧಿಕ ವೋಟ್ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. 10 ಕೋಟಿ ಬಂದರೂ ಕೂಡ ಅದನ್ನು ಅಚ್ಚರಿ ಪಡುವಂಥದ್ದೇನೂ ಇಲ್ಲ. ಸೊ ಅವನ ಫಾಲೋವರ್ಸ್ಗಳು ಇರೋದರಿಂದ ಎಲ್ಲ ಫಾಲೋವರ್ಸ್ಗಳು ಕೂಡ ವೋಟನ್ನು ಹಾಕಿದರೂ ಕೂಡ ಆ ವ್ಯಕ್ತಿಗೆ 10 ಕೋಟಿಯ ಅಧಿಕ ವೋಟುಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದಿಷ್ಟು ವೋಟಿಂಗ್ಗಳು ಓಡಾಡ್ತಾ ಇದೆ. ಇನ್ನೇನು ಯಾರು ಕೂಡ ವೋಟನ್ನು ಹಾಕಿಲ್ವೋ ವೋಟನ್ನು ಹಾಕಿಬಿಡಿ. ಇವತ್ತೊಂದು ದಿನ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಇನ್ನು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ವೋಟಿಂಗ್ ಲೈನ್ ಕೂಡ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೌನ್ಸ್ಮೆಂಟ್ ಕೂಡ ಈಗಾಗಲೇ ಆಗಿರುತ್ತೆ. ಸೊ ಅದನ್ನು ನೀವು ಒಂದಿಷ್ಟು ಗಮನಿಸಿ, ವೋಟಿಂಗ್ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಚೆಕ್ ಮಾಡಿ ನಿಮ್ಮ ಇಷ್ಟದ ಸ್ಪರ್ಧಿಗೆ ವೋಟ್ ಹಾಕಿ. ನಾನು ಅವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂತ ಯಾವುದೇ ಕಾರಣಕ್ಕೂ ನಿಮಗೆ ವೈಯಕ್ತಿಕವಾಗಿ ಒಂದು ಸಜೆಷನ್ ಮಾಡೋದಿಲ್ಲ. ನಿಮ್ಮ ಇಷ್ಟದ ಸ್ಪರ್ಧಿ ಯಾವ ಸ್ಪರ್ಧಿ ಇದ್ದರೂ ಕೂಡ ನಿಮ್ಮ ಇಷ್ಟದ ಸ್ಪರ್ಧಿಗೆ ನೀವು ವೋಟನ್ನು ಹಾಕುವ ಮೂಲಕ ಅವರ ಸ್ಥಾನ ಏನು ಎಂಬುದನ್ನು ಗುರುತಿಸಿಕೊಳ್ಳೋದಕ್ಕೆ ನಿಮ್ಮ ಮತ ತುಂಬ ಸೂಕ್ತವಾಗಿ ಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳಬೇಕಾಗಿತ್ತು. ಗಿಲ್ಲಿಯ ವೋಟಿಂಗ್ ರಿಸಲ್ಟ್ ಯಾವ ರೀತಿಯಾಗಿ ಇರುತ್ತೆ, ಗಿಲ್ಲಿ ಯಾವ ರೀತಿಯಾಗಿ ಗೆಲ್ಲಬಹುದು, ಎಷ್ಟು ಹಂತರದಲ್ಲಿ ಗೆಲ್ಲಬಹುದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೊಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದೀನಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ತಪ್ಪದೇ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಗಿಲ್ಲಿಯ ಅಭಿಮಾನಿಗಳಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.